ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಮೊದಲನೇ ಒಂದು ಟೈಮ್ ನೋಡ್ಕೊಳ್ಳಿ ಎಷ್ಟಾಗಿದೆ. ರಾತ್ರಿ 12 ಗಂಟೆ ಆಗಿದೆ. ಈ ಒಂದು ಟೈಮ್ದಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮುಟ್ಟು ಈ ಒಂದು ವಿಡಿಯೋ ತುಂಬ ಸಿಂಪಲ್. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈ ಒಂದು ವಿಡಿಯೋದಲ್ಲಿ ನಮಗೆ ಈಗ ಸದ್ಯದಲ್ಲಿ 2025 ಸ್ಟಾರ್ಟ್ ಆಗ್ತಾ ಇದೆ. ಈ ರನ್ ಅಂದರೆ ಈಗ ಸದ್ಯದಲ್ಲಿ 2025 ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಬಟ್ ಈ 2025ರಲ್ಲಿ ಯಾವ ರೀತಿ ಒಂದು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಜೊತೆಗೆ ಆ ಒಂದು ಚಾನಲ್ಗೆ ವೈರಲ್ ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಮಾಡೋದು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಹತ್ರ ನ್ಯೂ ಯೂಟ್ಯೂಬರ್ಸ್ ಆಗಬೇಕು, ನೀವು ಕೂಡ ಒಂದು ನ್ಯೂ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬರ್ಸ್ ಆಗಬೇಕಂತ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಅದಕ್ಕೆ ನೀವು ವೈರಲ್ ಸೆಟ್ಟಿಂಗ್ ಕೆಲವೊಂದಷ್ಟು ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬೇಗ ಆದಷ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಮತ್ತು ಅದ್ರ ಜೊತೆ 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ನೀವು ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಕೂಡ ಆನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ರಾಕೆಟ್ ರೀತಿ ಮೇಲ್ಗಡೆ ಗ್ರೋ ಆಗುತ್ತೆ. ಅದು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. 2025ರಲ್ಲಿ ಯಾವ ರೀತಿ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಮತ್ತು ಅದ್ರ ಜೊತೆ ಆ ಒಂದು ಚಾನಲ್ಗೆ ಏನೆಲ್ಲ ಸೆಟ್ಟಿಂಗ್ ಮಾಡೋದು ಎಲ್ಲ ನನಗೆ ಅಂದರೆ A to Z ಅಂದರೆ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಎಕ್ಸಾಂಪಲ್ ಅಂದ್ಬಿಟ್ಟು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ಬರಲ್ಲ. ಆದರೆ ಬಟ್ ನೀವು ಈ ಕೆಲವೊಂದಷ್ಟು ಸೆಟ್ಟಿಂಗ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಸರ್ಚಿಂಗಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಬರುತ್ತೆ. ಅದು ಯಾವ ರೀತಿ ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೋಡೋದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಂತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಮತ್ತೊಂದು ರಿಕ್ವೆಸ್ಟ್ ಎಲ್ಲರಿಗೆ ಇಡೀ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ಗೆ ಏನಪ್ಪ ನಾನೊಂದು ವಿಡಿಯೋ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತೇವೆ. ಜಸ್ಟ್ ನಾನು ಫೇಸ್ಬುಕ್ನಲ್ಲಿ ಕೂಡ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನನಗೆ ಮೊದಲು ಮುಟ್ಟು ಯಾರೆಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ 2025ರಲ್ಲಿ ಅಂದರೆ ಜನವರಿಯಿಂದ ಯಾರೆಲ್ಲ ಈ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೂಡ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋ ನೋಡ್ಕೊಂಡು ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಆಲ್ ದ ಬೆಸ್ಟ್. ಅದ್ರ ಜೊತೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ ನಿಮ್ಮ ಚಾನಲ್ ನೇಮು ನೋಡೋಣ. ಇದು ನೋಡೋದು ತುಂಬ ಸಿಂಪಲ್. ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದಕ್ಕೆ ಯಾವ ರೀತಿ ನಾವು ವೈರಲ್ ಸೆಟ್ಟಿಂಗ್ ಮಾಡೋದು, ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೆಟಪ್ ಮಾಡ್ಕೊಳ್ಳಿ ಎಲ್ಲ ನಿಮಗೆ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತಾರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 2 ಸ್ಟೆಪ್ ಮಾಡಬೇಕು. 2 ಸ್ಟೆಪ್ ಅಂದರೆ ಏನಪ್ಪ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ನೇಮ್ ಅನ್ನೋದು ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಮೊದಲನೇ ಬಂದ್ಬಿಟ್ಟು ನೀವು ಚಾನಲ್ ಆ ನೇಮ್ ಸೆಟ್ ಮಾಡ್ಕೊಳ್ಬೇಕು. ನೇಮ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯಾವೊಂದು ನೇಮ್ ನೀವು ಇಡಬೇಕಂತ ಇದ್ದೀರಾ, ಯಾವೊಂದು ನೇಮ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನೇಮ್ ಕೊಡಬೇಕಂತ ಇದ್ದೀರಾ, ಯಾವೊಂದು ನೇಮಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಇದ್ದೀರಾ ಅಂತ ಹೇಳಿ ನೀವು ಮೊದಲೇ ನೇಮ್ ಸೆಟ್ ಮಾಡ್ಕೊಳ್ಳಿ. ನೇಮ್ ಯಾವ ರೀತಿ ಅಂದರೆ ನೀವು ತುಂಬ ಸಿಂಪಲ್ ಯಾರ್ದು ಇರಬಾರ್ದು. ಅಂದರೆ ಈಗ ಆ್ಯಕ್ಚುಲಿ ನಿಮ್ಮ ನೇಮು ಚಾನಲ್ ಯಾವುದೇ ರೀತಿ ಚಾನಲ್ ಇರಬಾರ್ದು. ಆ ರೀತಿ ನೀವು ಹೊಸದಾಗಿ ಒಂದು ಹೊಸ ನೇಮ್ ಕ್ರಿಯೇಟ್ ಮಾಡ್ಕೊಂಡು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇದು ಮೇನ್ ಇಂಪಾರ್ಟೆಂಟ್. ಸೆಕೆಂಡ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ಹೊಸ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಮೇಲ್ ಐ ಡಿ ಅಂದರೆ ಹೊಸ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು. ಆ ಒಂದು ಇಮೇಲ್ ಐ ಡಿ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು. ತುಂಬ ಸಿಂಪಲ್. ನಿಮಗೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಆ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡೋದು. ಏನು ತುಂಬ ಸಿಂಪಲ್. ಈಗ ನೀವು 2 ಮಾಡ್ಕೊಳ್ಳಿ. ಇವೆರಡು ಮಾಡಿದ ನಂತರ ನಾನು ಈಗ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋಂಥ ತುಂಬ ಸಿಂಪಲ್ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಬಿಡ್ತೀನಿ. ಏನು ತುಂಬ ಸಿಂಪಲ್. ಈಗ ನಾನು ನಿಮಗೆ ಒಂದು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರಿ. ಏನಲ್ಲ ನೀವು ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಇರಬೇಕು. ಮೇನ್ ಇಂಪಾರ್ಟೆಂಟ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಹಳೆ ಇಮೇಲ್ ಐ ಡಿ ಕೊಡೋಕ್ಕೋಗ್ರಿ, ಹೊಸದೊಂದು ಇಮೇಲ್ ಐ ಡಿ. ಯಾಕಂದ್ರೆ ನಿಮ್ಮ ಸೇಫ್ಟಿ ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಯು ಅಂತ ಇದ್ರೆ ಪೇಜ್ ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಸಿಂಪಲು. ಇಲ್ಲಿ ನೋಡಿ ಸಂತು ಅಂತ ತೋರಿಸ್ತಾ ಇದ್ದ ತೆಗಡೆ ಬಂದ್ಬಿಟ್ಟು ಕ್ರಿಯೇಟ್ ಎ ಚಾನಲ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ನೇಮ್ ಕೇಳುತ್ತೆ. ಇಲ್ಲಿ ಏನಪ್ಪ ನೇಮ್ ಅಂದರೆ ತುಂಬ ಸಿಂಪಲಾಗಿ ಹೇಳ್ಬೇಕಾರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಅಂದರೆ ಯಾವೊಂದು ನೇಮಲ್ಲಿ ಚಾನಲ್ ಕ್ರಿಯೇಟ್ ಮಾಡಬೇಕಂತಂದ್ರೆ ಅಂದರೆ ಯಾವ ಚಾನಲ್ ಅಂದರೆ ಯಾವ ನೇಮ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ನಿಮಗೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೇಮ್ ಇದೆ ಕನ್ನಡ ಟೆಕ್ ಎಡಿಟ್ಸ್ ಅಂತ. ಅದೇ ರೀತಿ ಕೂಡ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ಹೊಸ ನೀವು ಹೆಸರು ಇಡಬೇಕು. ಅದಕ್ಕೋಸ್ಕರ ಮಾಡಿ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ನೀವು ನಿಮ್ಮ ನೇಮ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಈಗ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ಸ್ ಬೇಡ, ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ ವಿಡಿಯೋಸ್ ಅಂತ ಹಾಕಿರ್ತೀನಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ರೀತಿ ನೇಮ್ ಹಾಕ್ತೀನಿ. ಜಸ್ಟ್ ಸೇವ್. ಈ ರೀತಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನನ್ನ ಚಾನಲ್ ನೇಮ್ ಏನಾಗಿತ್ತು
ಕನ್ನಡ ಟೆಕ್ ಕಿಡ್ಸ್ ವೀಡಿಯೋಸ್ ಅಂತ ಬಂತು. ಅದೇ ರೀತಿ ಕೂಡ ಚೆನ್ನಾಗಿ ತೆಗೆದ್ಬಿಟ್ಟು ಹ್ಯಾಂಡಲ್ ಆಟೋಮೆಟಿಕ್ ಬರುತ್ತೆ, ನೀವು ಏನೋ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅದ್ರ ಜೊತೆಗೆ ಅಪ್ಲೋಡ್ ಪಿಕ್ಚರ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲೋಗೋ ಯಾವ ರೀತಿ ಸೆಟ್ ಮಾಡ್ಕೊತಾರೆ ಅದೊಂದು ಲೋಗೋ. ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ನಾನು ಕ್ಯಾಮ್ರಾ ಇದರಲ್ಲಿ ಒಂದು ಕ್ಯಾಪ್ ಮಾಡ್ಕೊತೀನಿ. ಎಕ್ಸಾಂಪಲ್ ಅಂದ್ಬಿಟ್ಟು ಒಂದು ಫೋಟೋ ನೋಡೋಣ. ಓಕೆ ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ನಿಮ್ಮೊಂದು ಲೋಗೋ ಅಂದರೆ ನೀವು ಕ್ರಿಯೇಟ್ ಮಾಡಿ ಏನಾದರೂ ಒಂದು ಹೊಸದಾಗಿ ಲೋಗೋ ಕ್ರಿಯೇಟ್ ಮಾಡಬೇಕಾದ್ರೆ ಮಾಡಿ ಜಸ್ಟ್ ಈ ರೀತಿ ಲೋಗೋ ಸೆಟ್ ಮಾಡಿ ಓಕೆ ಸೇವ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೋಡಿ ಮೇನ್ ಇಂಪಾರ್ಟೆಂಟ್ ಮೊದಲು ಮುಟ್ಟು ನಿಮ್ಮ ಚಾನಲ್ ಪ್ರೊಫೈಲ್ ಫೀಚರ್ಸ್ ಅಂದರೆ ಲೋಗೋ ಸೆಟ್ ಮಾಡಿದಾಯಿತು ಮತ್ತು ಚಾನಲ್ ನೇಮ್ ಮೇನ್ ಇಂಪಾರ್ಟೆಂಟ್ ಚಾನಲ್ ನೇಮ್ ಹೇಳಿದೆ, ಚಾನಲ್ ನೇಮ್ ಆಯಿತು. ಸೆಕೆಂಡ್ ಬಂದ್ಬಿಟ್ಟು ನೀವು ಏನು ಜಸ್ಟ್ ಕ್ರಿಯೇಟ್ ಚಾನಲ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಏನೋ ಸೆಕೆಂಡಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಈಗ ತುಂಬ ಸಿಂಪಲ್, ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಕೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಬಂತು ನೋಡಿ ವ್ಯೂ ಚಾನಲ್. ಇಲ್ಲಿ ಮೊದಲು ಕ್ರಿಯೇಟ್ ಎ ಚಾನಲ್ ಇತ್ತು, ಅದ್ರ ಬಿಟ್ಟಿಗೆ ಆ ಒಂದು ಜಾಗದಲ್ಲಿ ಏನು ಬರ್ತದೆ ನೋಡ್ಕೊಳ್ಳಿ, ನಿಮ್ಮ ಚಾನಲ್ ನೇಮ್ ಬರ್ತದೆ. ಅದ್ರ ಜೊತೆ ಇಲ್ಲಿ ತೋರಿಸ್ತದೆ ನೋಡಿ ವ್ಯೂ ಚಾನಲ್ ಅಂತ ಇದೆ. ಜಸ್ಟ್ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ ಏನೋ ಆಪ್ಷನ್ ತೋರಿಸಲ್ಲ. ಇದು ಹೊಸ ನೀವು ಅಪ್ಡೇಟ್ ನಿಮ್ಗೆ ಗೊತ್ತಿರಲಿ. ನೀವು ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ನಿಮಗೆ ವೀಡಿಯೋ ಆಪ್ಷನ್ನು ಮತ್ತು ಅದ್ರ ಜೊತೆ ಶಾರ್ಟ್ಸು ಈ ರೀತಿ ಪಿಕ್ಚರ್ಸ್ ತೋರಿಸಲ್ಲ. ಅದ್ರ ಬಿಟ್ಟು ಈ ರೀತಿ ನಿಮಗೆ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ತುಂಬ ಸಿಂಪಲ್. ಈಗ ನೀವು ಏನು ಮಾಡಬೇಕು, ಈಗ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಾಯಿತು. ಈಗ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಗೊತ್ತಾಯಿತು. ಆದ್ರೆ ಬಿಟ್ಟು ಆ ಒಂದು ಚಾನಲ್ಗೆ ನೀವು ವೈರಲ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಮೇನ್ ಇಂಪಾರ್ಟೆಂಟ್ ಅದನ್ನ ಹೇಳ್ತೀನಿ. ಅದನ್ನ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನೀವು ಏನು ಮಾಡಿ, ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಅಂದ್ಬಿಟ್ಟು ಅಂದರೆ ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡ್ಕೊಂಡು ನೀವೇನು ಮಾಡಿ, ಕ್ರೋಮಲ್ಲಿ ytstudio.com ಅಂತ ಸರ್ಚ್ ಮಾಡೋಕ್ಕಾಗುತ್ತೆ. ಎಕ್ಸಾಂಪಲ್ ಅಂದ್ಬಿಟ್ಟು ನೀವು ಏನು ಮಾಡ್ಕೊ, ಕ್ರೋಮಲ್ಲಿ ytstudio.com ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ YT ಸ್ಟುಡಿಯೋ ನಿಮ್ಮ ಯಾವೊಂದು ಇಮೇಲ್ ಐಡಿಯಲ್ಲಿ ಅದೇ ಒಂದು ಇಮೇಲ್ ಐಡಿಯಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಜಸ್ಟ್ ಲಾಗಿನ್ ಆಗಿದ ತಕ್ಷಣ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ತುಂಬ ಸಿಂಪಲ್, ಸ್ವಲ್ಪ ವೇಟ್. ಓಕೆ ನೋಡಿ ಈ ರೀತಿ ಬರುತ್ತೆ ನೋಡಿ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಓಕೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ 0 ತೋರಿಸ್ತಾ ಇರುತ್ತೆ, ಯಾಕಂದರೆ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ ಆ ಒಂದು ಕಾರಣಕ್ಕೋಸ್ಕರ. ಈಗ ನೀವು ಏನು ಮಾಡಬೇಕು, ಚಾನಲ್ನ ಕೆಲವೊಂದಷ್ಟು ಕಸ್ಟಮೈಸೇಷನ್ ಮಾಡಬೇಕು. ಅದರ ನಂತರ ಚಾನಲ್ ಸೆಟ್ಟಿಂಗ್ ಹೇಳ್ತೀನಿ. ಚಾನಲ್ ಕಸ್ಟಮೈಸೇಷನ್ ಅಂದರೆ ಏನು ತುಂಬ ಸಿಂಪಲ್. ಇಲ್ಲಿ ನಿಮಗೆ ಮೌಂಟೇಶನ್ ಅಂದರೆ ಡಾಲರ್ ಒಂದು ಸಿಂಬಲ್ ಕಾಣುತ್ತೆ. ಮೌಂಟೇಶನ್ ಸಿಂಬಲ್ ಅಂತ. ಅದರ ಕೆಳಗಡೆ ಕಸ್ಟಮ್ಸ್ ಅಂತ ಇದೆ. ಜಸ್ಟ್ ಕಸ್ಟಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮ್ಸ್ ಅಂದರೆ ಕಸ್ಟಮೈಸೇಷನ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬರುತ್ತೆ ಪ್ರೊಫೈಲ್ ಒಂದು ಬಂದಿರುತ್ತೆ. ಇಲ್ಲಿ ಪ್ರೊಫೈಲ್ ಅಂತ ಬಂದ್ಬಿಟ್ಟು ಅಂದರೆ ಪ್ರೊಫೈಲ್ ಅಂತ ಇದೆ. ಜಸ್ಟ್ ಅದರಲ್ಲಿ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಗಳು ಇದೆ ನೋಡಿ. ಬ್ಯಾನರ್ ಇಮೇಜ್ ಅಂತ ಬಂದ್ಬಿಟ್ಟು. ಬ್ಯಾನರ್ ಇಮೇಜ್ ಅಂದರೆ ಈಗ ನೀವು ನನ್ನ ಯೂಟ್ಯೂಬ್ ಚಾನಲ್ ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ಲೋಗೋ ಹಿಂದ್ಗಡೆ ಒಂದು ಬ್ಯಾನರ್ ಅಂತ ಬರುತ್ತೆ. ಈಗ ಬ್ಯಾನರ್ ಅಂದರೆ ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನಾನು ವೀಡಿಯೋ ಮಾಡ್ತೇನೆ, ನನ್ನ ಒಂದು ವೀಡಿಯೋ ತೆಳಗಡೆ ಬ್ಯಾಕ್ಗ್ರೌಂಡ್ ಇದೆಲ್ಲ ಹಿಂದ್ಗಡೆ ಈ ರೀತಿ ಬ್ಯಾನರ್ ಒಂದು ಸೆಲೆಕ್ಟ್ ಮಾಡಬೇಕು. ನಿಮಗೆ ಬ್ಯಾನರ್ ಮಾಡೋಕ್ಕೆ ಬಂದಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ. ಯಾರು ನೀವು ಯೂಟ್ಯೂಬರ್ಸ್ ಭಯಪಡೋಕೋಬಿಡಿ. ಒಂದು ನೋಡ್ಕೊಳ್ಳಿ, ಒಂದು ಬ್ಯಾನರ್ ಪ್ರೊಫೆಷನಲ್ ಒಂದು ಬ್ಯಾನರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ತೆಳಗ್ಬಿಟ್ಟು ಲೋಗೋ, ನಿಮ್ಮ ಚಾನಲ್ ಲೋಗೋ ಹಾಕೊಳ್ಳಿ. ಅದ್ರ ಜೊತೆಗೆ ತೆಳಗ್ಬಿಟ್ಟು ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಅಂದರೆ ಇದು ಪ್ರತಿಯೊಬ್ಬರು ಕೂಡ ಬರೀಲೇಬೇಕು. ಅದ್ರ ಜೊತೆ ಇಲ್ಲಿ ನೀವು ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಲಿಂಕ್ ಹಾಕಬೇಕು. ಯಾಕಪ್ಪ ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಹಾಕಿಲ್ಲ ಅಂದರೆ ನೀವು ಯಾವುದೇ ರೀತಿ ಮೌಂಟೇಶನ್ ಅಪೀಲ್ ಮಾಡಿದ್ರು ಕೂಡ ಮೌಂಟೇಶನ್ ಆನ್ ಆಗಲ್ಲ, ಅದು ರಿಜೆಕ್ಟ್ ಆಗುತ್ತೆ. ಈಗ ಹೊಸ ನೀವು ಅಪ್ಡೇಟ್ ಇದೆ, ಯೂಟ್ಯೂಬ್ದವ್ರು ಮೌಂಟೇಶನ್ ಏನು ಮಾಡ್ತಾ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪೀಲ್ ಮಾಡಿದಾಗ ಚೆಕ್ ಮಾಡಿದಾಗ ಯೂಟ್ಯೂಬ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ಅಬೌಟ್ ಸೆಕ್ಷನ್ ಚೆಕ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಅಬೌಟ್ ಸೆಕ್ಷನಲ್ಲಿ ಹಾಕಿ ಯಾವ ರೀತಿ ಹಾಕೋದು ತುಂಬ ಸಿಂಪಲ್. ಈಗ ನೀವು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾರೆ ಆ ಟಾಪಿಕ್ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡಿ. ಅದ್ರ ಜೊತೆಗೆ ನೀವು ಒಂದು ಬಿಸ್ನೆಸ್ ಮೇಲ್ ಅಂತ ಹಾಕೊಳ್ಳಿ. ಬಿಸ್ನೆಸ್ ಮೇಲ್ ಅಂದರೆ ನಿಮ್ಮ ಚಾನಲ್ ನೇಮ್ ಹಾಕಕ್ಕೆ ಹೋಗ್ಬಿಡಿ, ಅಂದರೆ ಚಾನಲ್ ಇಮೇಲ್ ಐಡಿ ಹಾಕಕ್ಕೆ ಹೋಗ್ಬಿಡಿ. ಏನು ಹಾಕಿ ನೀವು ಹೊಸದೊಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾನಲ್ ಇಮೇಲ್ ಐಡಿ ಹೊಸದು ಬೇರೆ, ಮತ್ತೊಂದು ನೀವು ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಪ್ಪ ನಿಮಗೆ ಸೇಫ್ಟಿ, ಯಾಕಂದರೆ ಯಾವುದೇ ಒಂದು ಪ್ರಮೋಷನ್ ಬಂದರೂ ಆ ಒಂದು ಇಮೇಲ್ಗೆ ಕಾಂಟ್ಯಾಕ್ಟ್ ಆಗಲಿ. ಬಟ್ ನಿಮ್ಮ ಒರಿಜಿನಲ್ ಇಮೇಲ್ ಐಡಿ ಯಾರಿಗೆ ಕೊಡೋಕೆ ಹೋಗ್ಬಿಡಿ, ಅದು ತುಂಬ ಇಂಪಾರ್ಟೆಂಟು. ಈಗ ಅಂದರೆ ಹೊಸ ನೀವು ಯೂಟ್ಯೂಬರ್ಸ್ ಇದ್ದರೆ ನಿಮ್ಮನ್ನ ಯಾರು ಏನು ಟಚ್ ಮಾಡೋದು, ಅದೇ ನೀವು ಬೆಳೆದಾಗ ಆಟೋಮೆಟಿಕ್ ನಿಮಗೆ ಯಾಕೋ ಚಾನ್ಸಸ್ ತುಂಬ ಇರುತ್ತೆ. ಈಗ ಏನು ಮಾಡಿ, ನೀವೇನು ಮಾಡಿ ಇಲ್ಲಿ ಹಾಕಿ ನಾನು ಏನು ಮಾಡ್ತೀನಿ, ಆಲ್ ಮೈ ಓಕೆ ನೀವು ಈ ರೀತಿ ಏನಾದರೂ ಬರೀರ್ಬೋದು. ಎಕ್ಸಾಂಪಲ್ಗೆ ನಾನು ಏನಂತ ಆಲ್ ಮೈ ಫ್ಯಾಮ್ಲಿ ಅಂತ ಹಾಕಿರ್ತೀನಿ. ಫ್ಯಾಮ್ಲಿ ಹಾಕ್ತೀನಿ. ಇಲ್ಲಾಂದರೆ ಸಪೋರ್ಟ್ ಎಕ್ಸಾಂಪಲ್ಗೆ ನಾನು ಆಲ್ ಮೈ ಸಪೋರ್ಟ್, ಆಲ್ ಮೈ ಫ್ಯಾಮಿಲಿ, ಆಲ್ ಮೈ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಸಪೋರ್ಟ್ ಮೈ ಚಾನಲ್. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ನೀವು ಹಾಕೊಳ್ಳಿ. ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಹಾಕೊಳ್ಳಿ. ಇಷ್ಟು ಹಾಕಿ ಅದರ ನಂತರ ಮುಟ್ಟು ಕೆಲವು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂತ ಬರ್ತಾ. ಇಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಒಂದು ಅಂದರೆ ನೀವು ಮೊದಲೇ ಮುಟ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಇಲ್ಲಿ ಏನು ಮಾಡಂತ ಸೆಲೆಕ್ಟ್ ಮಾಡ್ಕೊ. ಮೇನ್ ಇಂಪಾರ್ಟೆಂಟು ಇಲ್ಲಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮೊಂದು ಚಾನಲ್ ನೇಮ್ ಕೊಡ್ತಾರೆ. ನೀವು ಏನಾದರೂ ನಿಮ್ಮ ಅಬೌಟ್ ಸೆಕ್ಷನ್ ಚಾನಲ್ ಲಿಂಕ್ ಕೊಡ್ತಾರೆ, ಆ ರೀತಿ
ಏನು ನೋಡಿ ಜಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇಲ್ಲಿ ನೀವೇನು ಮಾಡಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ಇಲ್ಲಿ ಕೂಡ ನೀವೇನು ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇಲ್ಲಿ ನೀವೇನು ಮಾಡಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ಇದು ತೋರಿಸ್ತೀನಿ ನೋಡಿ. ಓಕೆ ಇಲ್ಲಿ ಕನ್ನಡ ಅಂತ. ಓಕೆ ಆ್ಯಕ್ಚುಲಿ ಕನ್ನಡ ಇದೆ. ಇಲ್ಲಿ ನಿಮ್ಮ ಚಾನಲ್ ನೇಮ್ ಅಂದರೆ ಯಾವ ರೀತಿ ಅಂದರೆ ಈಗ ನಿಮಗೆ ಏನಾದರೂ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದ್ದರೆ ಆ ಒಂದು ಯೂಟ್ಯೂಬ್ ಚಾನಲ್ ನೀವು ಲಿಂಕ್ ಮಾಡ್ಬೇಕಾರೆ ಇಲ್ಲಿ ಏನೂ ಇಲ್ಲ, ನಿಮ್ಮ ಚಾನಲ್ ನೇಮ್ ಹಾಕೋದು. ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್. ಓಕೆ ಇದು ನಂದು ಒರಿಜಿನಲ್ ಚಾನಲು. ಓಕೆ ಇಷ್ಟು ಹಾಕಿ ಅದರ ನಂತರ ಓಕೆ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಹಾಕೋದು ಆಯ್ ಅಂತ ಹಾಕಿ ಅದರ ನಂತರ ಇಲ್ಲಿ ಆಯ್ ಅಂತ ಜಾಗದಲ್ಲಿ ನೀವು ಸೆಕೆಂಡ್ ಚಾನಲ್ ಫಸ್ಟ್ ಚಾನಲ್ ಅಂತ ಹಾಕ್ಬೋದು. ಅದರ ಜೊತೆಗೆ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದು ಚಾನಲ್ ಇದಾಗುತ್ತೆ. ಅದ್ರ ಜೊತೆಗೆ ಬಂದುಬಿಟ್ಟು ತೆಳಗಡೆ ಇಲ್ಲಿ ಲಿಂಕ್ಸ್ ಅಂತ ಬರುತ್ತೆ. ಲಿಂಕ್ಸ್ ಅಂದರೆ ನೀವು ಅಬೌಟ್ ಸೆಕ್ಷನಲ್ಲಿ ಲಿಂಕ್ ಹಾಕ್ಬೇಕಾದ್ರೆ ಹಂಗೆ ಹಾಕೋಕ್ಕಾಗಲ್ಲ. ಅಲ್ಲಿ ಡಿಸ್ಕ್ರಿಪ್ಷನ್ ನೀವು ನೋಡ್ಕೊಂಡು ಲಿಂಕ್ಸ್ ಮೇಲೆ ಅಂದರೆ ಈ ಲಿಂಕ್ಸ್ ಅಂತ ಇದೆಯಲ್ಲ ಜಸ್ಟ್ ಎದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಕೋ ಇಲ್ಲಿ ಲಿಂಕ್ಸ್ ಟೈಟಲ್ ಅಂತ ಇದೆ. ಇಲ್ಲಿ ನೀವು ನೋಡ್ತಾರೆ ಇನ್ಸ್ಟಾಗ್ರಾಮ್. ಓಕೆ ಎಕ್ಸಾಂಪಲ್ ತೋರಿಸ್ತದೆ ನನಗೆ ಇನ್ಸ್ಟಾಗ್ರಾಮ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಆಗ್ತಾ ಇದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ ಅದ್ರ ಜೊತೆ ಇಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದು ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಆ ಲಿಂಕ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಅದೇ ರೀತಿ ಕೂಡ ನೀವು ಏನಾದರೂ ನಿಮ್ಮದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇದ್ದರೆ ಜಸ್ಟ್ ಒಂದು ಫೇಸ್ಬುಕ್ ಮತ್ತೆ ಆ್ಯಡ್ ಮೇಲೆ ಕ್ಲಿಕ್ ಮಾಡೋದು. ಅದ್ರ ಜೊತೆ ಮತ್ತೆ ಇಲ್ಲಿ ಏನು ಮಾಡೋದು ಈ ಫೇಸ್ಬುಕ್ ಅಂತ ಹಾಕೋದು ಮತ್ತು ಅದ್ರ ಜೊತೆ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಒಂದು ಲಿಂಕ್ ಇರ್ತದೆ ಜಸ್ಟ್ ಆ ಲಿಂಕ್ ಪೇಸ್ಟ್ ಮಾಡೋದು. ಈ ರೀತಿ ಮಾಡಿ ನೀವು ಸೇವ್ ಮಾಡ್ಕೋ. ಜಸ್ಟ್ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮೊಂದು ಇಮೇಲ್ ಐ ಡಿ ಇಲ್ಲಿ ಈ ರೀತಿ ಮಾಡೋದ್ರೆ ಏನಾಗುತ್ತೆ ನಿಮ್ಮ ಒಂದು ಅಬೌಟ್ ಸೆಕ್ಷನ್ ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಲಿಂಕ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಲಿಂಕ್ಸು ಫೇಸ್ಬುಕ್ ಲಿಂಕು ಆಟೋಮೆಟಿಕ್ ಲಿಂಕ್ ಆಗಿರುತ್ತೆ. ಇದನ್ನು ನೀವು ಮಾಡಬೇಕು. ಅದ್ರ ಜೊತೆಗೆ ತೆಳದ್ಬಿಟ್ಟು ಇಲ್ಲಿ ಇಮೇಲ್ ಐ ಡಿ ಅಂತ ಬರುತ್ತೆ. ಜಸ್ಟ್ ಇಲ್ಲಿ ಬಿಸ್ನೆಸ್ ಇಮೇಲ್ ಐ ಡಿ ಇನ್ನು ನಿಮ್ಗೆ ಹೇಳಿದ್ನಲ್ಲ ಬಿಸ್ನೆಸ್ ಇಮೇಲ್ ಇಲ್ಲಿ ಏನು ಮಾಡಿ ನೀವು ಸಪ್ರೇಟ್ ಒಂದು ಇಮೇಲ್ ಐ ಡಿ ಕೊಡಿ. ನಿಮ್ಮ ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಕೊಡೋಕೆ ಹೋಗ್ಬಿಡಿ, ಸಪ್ರೇಟ್ ಒಂದು ಇಮೇಲ್ ಐ ಡಿ ಕೊಡಿ. ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸಪ್ರೇಟ್ ಇಮೇಲ್ ಐ ಡಿ ಕೊಟ್ಟು ಅದ್ರ ಜೊತೆ ನೀವು ಏನು ಮಾಡೋಂಗಿಲ್ಲ ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಜಸ್ಟ್ ನಿಮಗೆ ಕೆಳಗಡೆ ಒಂದು ಸೇವ್ ಅಂತ ಆಪ್ಷನ್ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಹೊಸ ಆಪ್ಷನ್ ಕೂಡ ಬರುತ್ತೆ. ಇಲ್ಲಿ ನೀವು ಏನು ಮಾಡಿ ಹೋಮ್ ಟ್ಯಾಬ್ ಇದೇನಿಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಪೋರಿವ್ ಅಂತ ಇರುತ್ತೆ. ಜಸ್ಟ್ ಇದು ಆಟೋಮೆಟಿಕ್ ಆನ್ ಇರುತ್ತೆ, ನೀವು ಏನು ಮಾಡೋದು ಬೇಕಾಗಿಲ್ಲ. ಹೋಮ್ ಟ್ಯಾಬ್ ಒಂದು ಆನ್ ಮಾಡ್ಕೊಳ್ಳಿ. ಈಗ ನೀವು ಮೇನ್ ಇಂಪಾರ್ಟೆಂಟ್ ಬೇಸಿಕ್ ಇದು ಕೆಲವೊಂದಷ್ಟು ನೀವು ಮಾಡಿದಿರಿ. ಈಗ ತುಂಬ ಸಿಂಪಲ್ ಕೆಲವೊಂದಷ್ಟು ಆಯಿತು. ಇನ್ನು ನಾನು ನಿಮಗೆ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗ್ಬೇಕಂದ್ರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಇರ್ತಾನೆ. ಇದು ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ. ನೀವೇನು ಮಾಡಿ ಈಗ ಬ್ಯಾಕ್ ಬರ್ತೇನೆ ಎಕ್ಸಾಂಪಲ್ ಅಂದ್ಬಿಟ್ಟು ಓಕೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ನಂತರ ನೀವೇನು ಮಾಡಿ ತುಂಬ ಸಿಂಪಲ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಲ್ಲಿ ತೆಳಗಡೆ ಜೂಮ್ ಮಾಡಿದಾಗ ನಿಮಗೊಂದು ಎಲ್ಲಿ ಸೆಟ್ಟಿಂಗ್ ಆಪ್ಷನ್ ಕೊರುತ್ತೆ. ಅಂದರೆ ಜೂಮ್ ಔಟ್ ಮಾಡಿದಾಗ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಬರುತ್ತೆ. ಇಲ್ಲಿ ಜನರಲ್ ಅಂತ ಇರುತ್ತೆ. ಅದರ ತೆಳಗಡೆ ಒಂದು ನಿಮಗೆ ಆಪ್ಷನ್ ಬರುತ್ತೆ. ಏನಪ್ಪ ಆಪ್ಷನ್ ಅಂದರೆ ಚಾನಲ್ ಅಂತ ಒಂದು ಹೊಸ ಆಪ್ಷನ್ ಇದೆ ನೋಡಿ, ಚಾನಲ್ ಅಂತ ಒಂದು. ಜಸ್ಟ್ ಆ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಅಂದ್ಬಿಟ್ಟು. ಓಕೆ ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದಷ್ಟು ಇಲ್ಲ ಅಂದರೆ ಕೆಲವೊಂದಷ್ಟು ಪಾಯಿಂಟ್ಸ್ ಬರುತ್ತೆ. ಏನಾದ್ರು ಬೇಸಿಕ್ ಇಂಪೋ ಅಂತ ಇದೆಯಲ್ಲ ಜಸ್ಟ್ ಇಲ್ಲಿ ಏನು ಮಾಡಬೇಕು ಕಂಟ್ರೀಸ್ ಸೆಲೆಕ್ಟ್ ಅಂತ ಇರುತ್ತೆ. ನೀವು ಕಂಟ್ರಿ ಯಾವೊಂದು ಕಂಟ್ರಿಯಿಂದ ವೀಡಿಯೋ ಮಾಡ್ತಾರೆ ಅದನ್ನ ಕೇಳ್ತಾ ಇದ್ದಾರೆ. ನೀವು ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಕಂಟ್ರಿನೇ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮೊಂದು ವೀಡಿಯೋ ಯಾವ ಕಂಟ್ರಿಯಲ್ಲಿ ಏನು ಸೆಲೆಕ್ಟ್ ಯಾವರಿಗೆ ರಿಕಮೆಂಡ್ ಮಾಡೋದು ಅಂತ ಗೊತ್ತಾಗಲ್ಲ. ಇದರಿಂದ ನಿಮ್ಮೊಂದು ವೀಡಿಯೋ ವೈರಲ್ ಕೂಡ ಆಗಲ್ಲ. ಅದಕ್ಕೋಸ್ಕರ ತುಂಬ ಜನ ನೀವು ಯೂಟ್ಯೂಬರ್ಸ್ ಗೊತ್ತಿಲ್ಲ. ನೀವೇನು ಮಾಡಿ ನಿಮ್ಮೊಂದು ಕಂಟ್ರಿ ಸೆಲೆಕ್ಟ್ ಮಾಡಿ. ಈಗ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಜೊತೆ ಇಲ್ಲಿ ಕೀಬೋರ್ಡ್ಸ್ ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ ನಿಮ್ಮೊಂದು ಚಾನಲ್ ಈ ವಿಡಿಯೋದಲ್ಲಿ ನೀವು ಯಾವುದಾದ್ರು ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೋದು. ಆ ರೀತಿ ಕೀಬೋರ್ಡ್ಸ್ ಕೂಡ ಹಾಕ್ಬೋದು. ಕೀಬೋರ್ಡ್ಸ್ ಅಂದರೆ ಯಾವ ರೀತಿ ಎಕ್ಸಾಂಪಲ್ ಹೇಳ್ಬೇಕಾ. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ಸಿಗಬೇಕಪ್ಪ ಅಂದ್ರೆ ತುಂಬ ಸಿಂಪಲ್ ನೀವು ಕೀಬೋರ್ಡ್ಸ್ ಹಾಕೋ. ಕೀಬೋರ್ಡ್ಸ್ ಅಂದರೆ ನಾನು ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ಕನ್ನಡ ಟೆಕ್ ಎಡಿಟ್ಸ್. ಓಕೆ ಈ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಕೀಬೋರ್ಡ್ ಇದೆ. ಈ ರೀತಿ ನೀವು 500 ಕೀಬೋರ್ಡ್ಸ್ ಹಾಕು. ಈ ಕೀಬೋರ್ಡ್ಸ್ ಹಾಕೋದ್ರೆ ಏನು ಬೆನಿಫಿಟ್ಸ್ ಅಂದ್ರೆ ತುಂಬ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೇಳಿ ತುಂಬ ಸಿಂಪಲ್. ಇಲ್ಲಿ ನೀವು ನಿಮ್ಮ ಚಾನಲ್ ನಿಮ್ಮ ಟಾಪಿಕ್ ರಿಲೇಟೆಡ್ ಒಂದು ಕೀಬೋರ್ಡ್ಸ್ ಹಾಕಿರಿ ಏನಾಗುತ್ತೆ ಅದೇ ಒಂದು ಕೀಬೋರ್ಡ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಈಗ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಬರಬೇಕಪ್ಪ ಅಂದರೆ ಇಲ್ಲಿ ನೀವು ಕೀಬೋರ್ಡ್ ಹಾಕಬೇಕು. ಇದು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್. ನಿಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಮತ್ತೆ ಸೆಕೆಂಡ್ ಒಂದು ಫೀಚರ್ಸ್ ಇದೆ ನೋಡಿ ಅಡ್ವಾನ್ಸ್ಡ್ ಅಂತ ಜಸ್ಟ್ ಅಡ್ವಾನ್ಸ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಸ್ ಪವರ್ ಕಿಡ್ಸ್ ನೋ ಪವರ್ ಕಿಡ್ಸ್ ಅಂತ ಇದೆ. ಇದರಲ್ಲಿ ನೀವು ಏನು ಮಾಡಿ ಬೇಸಿಕ್ ಬಂದ್ಬಿಟ್ಟು ನೋ ಪವರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಪವರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಎಸ್ ಪವರ್ ಮೇಲೆ ಕ್ಲಿಕ್ ಮಾಡಿದರೆ ಚಿಲ್ಡ್ರನ್ಸ್ಗೆ ಮಾತ್ರ ವೀಡಿಯೋ ಹೋಗುತ್ತೆ. ಅದ್ರ ಬಟ್ 18 ಏಜ್ ಮೇಲ್ಗಡೆ ಇದ್ದವರಿಗೆ ವೀಡಿಯೋ ಹೋಗಲ್ಲ. ಅದ್ರ ಜೊತೆಗೆ ತೆಳಗಡೆ ಬಂದ್ಬಿಟ್ಟು ನೀವೇನು ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ತೆಳಗಡೆ ಇದೆ ಏನು ಇಲ್ಲಿ ನೀವೇನು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಅದ್ರ ಜೊತೆ ತೆಳಗಡೆ ಬಂದ್ಬಿಟ್ಟು ಈಚೆ ಕಡೆ ಒಂದು ಮತ್ತೊಂದು ಫೀಚರ್ಸ್ ನೋಡಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸು ಮತ್ತು ಇಂಟರ್ಮೀಡಿಯೇಟ್ ಫೀಚರ್ಸು ಮತ್ತು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇಲ್ಲಿ 3 ಫೀಚರ್ಸ್ ಇರುತ್ತೆ. ಇದರಲ್ಲಿ ಮೊದಲನೇ ಫೀಚರ್ಸ್ ಆಟೋಮೆಟಿಕ್ ಎನೇಬಲ್ ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಇದು ವೆರಿಫೈ ಮೊಬೈಲ್ ನಂಬರ್ ತಗೋಗುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು
ನೀವೇನು ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋದಂದ್ರೆ ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ. ಏನು ಫೀಚರ್ಸ್ ಅಂದರೆ ಲೈವ್ ಸ್ಟ್ರೀಮ್ ಮಾಡ್ಬೋದು, ಮತ್ತು ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಥಂಬ್ನೇಲ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು 15 ನಿಮಿಷ ಮೇಲ್ಗಡೆ ಕೂಡ ವೀಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ ಇಲ್ಲಿ ನೀವು ಟೆಕ್ಸ್ಟ್ ಮೂಲಕ ಕೂಡ ಮಾಡ್ಕೋಬೋದು, ಮತ್ತು ಅದ್ರ ಜೊತೆ ಕಾಲ್ ಕೂಡ ಅಂದರೆ ಕಾಲ್ ಮೂಲಕ ಅಂದರೆ ನಿಮಗೆ ಒಂದು 6 ಡಿಜಿಟ್ OTP ಬರುತ್ತೆ, ನೀವು ಕಾಲ್ ಮೂಲಕ ಕೂಡ ಮಾಡ್ಕೊಳ್ಬೋದು. ಈಗ ನೀವು ಟೆಕ್ಸ್ಟ್ ಮೆಸೇಜ್ ಅಂದರೆ ಟೆಕ್ಸ್ಟ್ ಮೆಸೇಜ್ ಹಾಕಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು 6 ಡಿಜಿಟ್ ಕೋಡ್ ಬರುತ್ತೆ, ಗೂಗಲ್ಗೆ ವೆರಿಫಿಕೇಷನಿಂದ ಕೋಡ್ ಬರುತ್ತೆ, ಆ ಕೋಡ್ ಹಾಕಿದ್ರೆ ವೆರಿಫೈ ಆಗುತ್ತೆ. ಇಷ್ಟು ಮಾಡಿದ್ದೀನಿ ಮೇನ್ ಇಂಪಾರ್ಟೆಂಟ್. ಈಗ ನಾನು ಇಷ್ಟು ತೋರಿಸ್ತೀನಿ, ಆದರೆ ನನಗೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ತೋರಿಸ್ತಲ್ಲ. ನೀವು ಮಾಡಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಸಪ್ರೇಟ್ ವೀಡಿಯೋ ಮಾಡಿದ್ರೆ ತುಂಬ ಸಿಂಪಲ್ ಆಗಿರ್ಬೇಕು. ನೀವೇನು ನೋಡಿ, ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬರುತ್ತೆ, ಜಸ್ಟ್ ಆ ಕೋಡ್ ಹಾಕಿದ ತಕ್ಷಣ ವೆರಿಫೈ ಆಯಿತು. ಇದು ಸೆಕೆಂಡ್ ಆಪ್ಷನ್. ಇದರಿಂದ ಏನೆಲ್ಲ ಫೀಚರ್ಸ್ ಸಿಗುತ್ತೆ ಇಲ್ಲೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಕಸ್ಟಮೈಸೇಷನ್, ಥಂಬ್ನೇಲ್ಸ್ ಮತ್ತು ಲೈವ್ ಸ್ಟ್ರೀಮ್ ಮತ್ತು 15 ನಿಮಿಷ ಮೇಲ್ಗಡೆ ವೀಡಿಯೋ ಅಪ್ಲೋಡ್ ಮಾಡೋದು, ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಥರ್ಡ್ ಆಪ್ಷನ್ ನೀವು ಮಾಡೋದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಆಟೋಮೆಟಿಕ್ ನಿಮ್ಮ ಒಂದು ಚಾನಲ್ ಇದು ಎನೇಬಲ್ ಆಗಿರುತ್ತೆ. ಇದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಅದರ ನಂತರ ನೀವೇನು ಮಾಡ್ಕೊ, ಇಲ್ಲಿ ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವೇನು ಮಾಡ್ಕೊ, ನೆಕ್ಸ್ಟ್ ಸೆಟ್ಟಿಂಗ್ ಮೇನ್ ಇಂಪಾರ್ಟೆಂಟ್ ಇನ್ನೂ ಇದೆ, ಸೆಟ್ಟಿಂಗ್ ಇನ್ನೂ ಮುಗಿದಿಲ್ಲ. ಮತ್ತೆ ವಾಪಸ್ ಬ್ಯಾಕ್ ಬನ್ನಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಅಪ್ಲೋಡ್ ಸೆಟ್ಟಿಂಗ್ಸ್ ಅಂತ, ಅಪ್ಲೋಡ್ ಡೀಟೇಲ್ಸ್ ಅಂತ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟು ಟೈಟಲ್ ಅಂತ ಕೇಳ್ತೀವಿ. ಇಲ್ಲಿ ಟೈಟಲಲ್ಲಿ ನೀವು ಏನೂ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಪ್ರತಿಯೊಂದು ಟಾಪಿಕ್ ಸೇಮ್ ಇರಲ್ಲ, ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ವೀಡಿಯೋ ಹಾಕಿರ್ತಾರೆ, ಅದಕ್ಕೋಸ್ಕರ. ಅದ್ರ ಜೊತೆ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಅಂದರೆ ಯಾವತ್ತಂದರೆ, ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ನೀವು ಯಾವುದೊಂದು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ, ಆ ಒಂದು ಮೆಟೀರಿಯಲ್ಸ್ ಲಿಂಕ್ ಹಾಕಬೇಕಂದ್ರೆ ಇಲ್ಲಿ ಹಾಕಬೇಕು ಪರ್ಮನೆಂಟಾಗಿ. ಪ್ರತಿಯೊಂದು ವೀಡಿಯೋಕ್ಕೆ ಕೂಡ ನೀವು ಹಾಕೋದಕ್ಕೆ ಸಾಧ್ಯವಾಗಲ್ಲ, ಎಲ್ಲ ವೀಡಿಯೋಕ್ಕೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ನೀವು ಹಾಕಿ ಜಸ್ಟ್ ಸೇವ್ ಮಾಡಿದ್ರೆ ಸಾಕು, ಪ್ರತಿಯೊಂದು ವೀಡಿಯೋಗೆ ಸಜೆಷನ್ ಇರುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ನೀವು ನಾನೊಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ ತಕ್ಷಣ ಎಲ್ಲ ನಿಮಗೆ ತೋರಿಸುತ್ತೆ. ಲೈಕ್ಸ್, ನಾನು ಯೂಸ್ ಮಾಡೋ ಲೈಕ್ಸು ಅಂದರೆ ನಾವು ಯೂಸ್ ಮಾಡೋ ಲೈಟ್ಸು ಮತ್ತು ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಲಿಂಕ್ ಬಂದಿರುತ್ತೆ, ಅದೇ ಇಲ್ಲಿಂದ. ಅದಕ್ಕೋಸ್ಕರ ನೀವು ಇಲ್ಲಿ ಹಾಕಿ ಸೇವ್ ಮಾಡಿದ್ರೆ ಸಾಕು ಇದರಲ್ಲಿ. ಮತ್ತು ಅದ್ರ ಜೊತೆ ಟೈಟಲ್ ಹಾಕಿ ಸೇವ್ ಮಾಡೋಕ್ಕೋಗ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಿಸಿಬಿಲಿಟಿ ಅಂತೆಲ್ಲ ಜಸ್ಟ್ ಇನ್ನೇನು ಮಾಡಿ ಪಬ್ಲಿಕ್ ಇಡಿ, ಯಾವುದೇ ಕಾರಣಕ್ಕೂ ಅನ್ಲಿಸ್ಟೆಡ್ ಇಡೋಕೋಗ್ಬಿಡಿ, ಪಬ್ಲಿಕ್ ಇಡಿ. ಅದ್ರ ಜೊತೆ ನೀವು ಟ್ಯಾಗ್ ಕೂಡ ಒಂದೇ ಟಾಪಿಕ್ ರಿಲೇಟೆಡ್ ಟ್ಯಾಗ್ ಇರಲ್ಲ, ಅಂದರೆ ಟ್ಯಾಗ್ಸ್. ಅದಕ್ಕೋಸ್ಕರ ಇದು ಏನು ಮಾಡೋಕೋಗ್ಬಿಡಿ, ಜಸ್ಟ್ ಡಿಸ್ಕ್ರಿಪ್ಷನ್ ಒಂದು ಹಾಕೊಳ್ಳಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಡ್ವಾನ್ಸ್ ಆ್ಯಂಡ್ ಫೀಚರ್ಸ್ ಅಂದರೆ ಆಡಿಯನ್ಸ್ ಆ್ಯಂಡ್ ಫೀಚರ್ಸ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ ಆ್ಯಂಡ್ ಫೀಚರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇಲ್ಲೇ ಇರೋದು ನೋಡಿ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡ್ಕೊಳ್ಳಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಲೈಸೆನ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಇದರಲ್ಲಿ ನೀವೇನು ಯಾವೊಂದು ಲೈಸೆನ್ಸ್ ಸೆಲೆಕ್ಟ್ ಮಾಡೋಕೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಜನ ಅಂದರೆ ಏನು ಮಾಡಿರ್ತಾರೆ, ಕ್ರಿಯೇಟಿವ್ ಕಮ್ಯುನಿಕೇಷನ್ ಇದರ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿರ್ತಾರೆ, ಅದರ ಆ ರೀತಿ ಮಾಡ್ಕೊಡಿ. ಸ್ಟ್ಯಾಂಡರ್ಡ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅದರ ಸೈಡಿಗೆ ಒಂದು ಕ್ಯಾಟಗರಿ ಬರುತ್ತೆ, ಜಸ್ಟ್ ಇಲ್ಲಿ ನೀವು ಕ್ಯಾಟಗರಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಯಾವೊಂದು ಕ್ಯಾಟಗರಿ, ಈಗ ನೀವು ಯಾವೊಂದು ಕ್ಯಾಟಗರಿ ಮೇಲೆ ವೀಡಿಯೋ ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಅಂದ್ಬಿಟ್ಟು ನೀವು ಕಾಮಿಡಿ ಬಗ್ಗೆ ಮಾಡ್ತಾ ಇದ್ದಾರೆ, ಕಾಮಿಡಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಎಜುಕೇಷನ್ ಬಗ್ಗೆ, ನೀವು ಕ್ಲಾಸಸ್ ಬಗ್ಗೆ ಮಾಡ್ತಾರೆ ಎಜುಕೇಷನ್, ಏನಾದರೂ ನೀವು ನನ್ನಂಗೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದಾರೆ, ಮತ್ತು ಯಾವುದೇ ರೀತಿ ಟೆಕ್ ಅನ್ಬಾಕ್ಸಿಂಗ್ ಇದು ಮಾಡ್ತಾ ಇದ್ದಾರೆ, ಟೆಕ್ ಆ್ಯಂಡ್ ಸೈನ್ಸ್ ಅಂದರೆ ಟೆಕ್ ಆ್ಯಂಡ್ ಸೈನ್ಸ್ ಈ ರೀತಿ ಕ್ಯಾಟಗರಿ ಬರುತ್ತೆ. ಇಲ್ಲಿ ನೀವು ತೋರಿಸ್ತಾರೆ ನೋಡಿ ಯಾವ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ನೀವು ಯೂಟ್ಯೂಬ್ ಟಿಪ್ಸ್ ಮಾಡ್ತಾರೆ. ಅದೇ ರೀತಿ ಕೂಡ ನೀವು ಏನಾದ್ರು ಗೇಮಿಂಗ್ ಮಾಡ್ತಾರೆ, ಗೇಮಿಂಗು, ಸ್ಪೋರ್ಟ್ಸ್ ರಿಲೇಟೆಡ್ ಮಾಡ್ತಾರೆ, ಸ್ಪೋರ್ಟ್ಸು, ಮ್ಯೂಸಿಕ್ ಮಾಡ್ತಾರೆ, ಮ್ಯೂಸಿಕ್ಕು. ಅದ್ರ ಜೊತೆಗೆ ತುಂಬ ಜನ ಬ್ಲಾಗರ್ಸ್ಗೆ ಯಾವ ಕ್ಯಾಟಗರಿ ಹಾಕೋದು ಗೊತ್ತಿಲ್ಲ, ಬ್ಲಾಗರ್ಸ್ ಮಾಡ್ತಾರೆ, ನೀವು ಕೂಡ ಬ್ಲಾಗರ್ಸ್ ಹಾಕ್ಬೋದು ನೋಡ್ಕೊಳ್ಳಿ. ಅದ್ರ ಜೊತೆ ಕುಕ್ಕಿಂಗ್ದವ್ರು ಏನಾದರೂ ಇದ್ದಾರೆ, ಕುಕ್ಕಿಂಗ್ದವ್ರು ನೀವು ಕೂಡ ಏನಂತ ಕ್ಯಾಟಗರಿ ಹಾಕಬೇಕು, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಹಾಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹಾಕಿರ್ತೀನಿ, ಯಾಕಂದ್ರೆ ನಾನು ಅದೇ ಕ್ಯಾಟಗರಿ ಮಾಡ್ತೀನಿ, ನನ್ನ ಕ್ಯಾಟಗರಿ ನಂದು ಅದೇ ಇದೆ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ತುಂಬ ಬೆನಿಫಿಟ್ಸ್ ಇದೆ. ಯಾಕಪ್ಪ ಅನ್ಬೇಕಾ, ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಲಿ ಅಂದರೆ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬರ್ಗೆ ಗೊತ್ತಾಗಲ್ಲ, ಇದು ಇದೇ ಕ್ಯಾಟಗರಿ ಇದೆ, ಇದೇ ಕ್ಯಾಟಗರಿಯಲ್ಲಿ ಪ್ಲಾಟ್ಫಾರ್ಮ್ದಲ್ಲಿ ನಾವು ವೀಡಿಯೋ ಸಜೆಷನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀವು ಏನು ಮಾಡಿ, ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ರಿಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಕ್ಯಾಟಗರಿಯಲ್ಲಿ. ಅದ್ರ ಮೂಲಕ ನಿಮ್ಮ ಒಂದು ವಿಡಿಯೋಗೆ ಬೇಗ 1000 ಸಬ್ಸ್ಕ್ರೈಬ್, 4000 ವಾಚರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಬೇಗ. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಲ್ಯಾಂಗ್ವೇಜ್ ನೀವು ಯಾವೊಂದು ವಿಡಿಯೋ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನಾನು ಕನ್ನಡ, ನಮ್ಮ ಒಂದು ಕನ್ನಡದಲ್ಲಿ ನಾನು ವಿಡಿಯೋ ಮಾಡೋದು, ಪಕ್ಕ ಕನ್ನಡಿಗ, ನೀವು ಎಲ್ಲರೂ ಕೂಡ ಕನ್ನಡನೇ, ಅದರೇನಿಲ್ಲ, ತುಂಬ ಸಿಂಪಲ್. ಓಕೆ, ಸ್ವಲ್ಪ ಮೊಬೈಲ್ ಹ್ಯಾಂಗ್ ಆಗ್ತಿದೆ, ಅಡ್ಜಸ್ಟ್ ಮಾಡಿ. ಓಕೆ, ಈಗ ನಾನು ತೋರಿಸ್ತೀನಿ. ಓಕೆ, ಈಗ ನೀವೇನು ಮಾಡಿಲಿ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ತುಂಬ ಸಿಂಪಲ್. ಈಗ ನಾನು ಏನು ಮಾಡ್ತೀನಿ, ಓಕೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ, ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕನ್ನಡ ಲ್ಯಾಂಗ್ವೇಜ್ ಕೂಡ ಕನ್ನಡ. ಅದ್ರ ಜೊತೆ ವಿಡಿಯೋ ಟೈಟಲ್ ಲ್ಯಾಂಗ್ವೇಜ್ ಕೂಡ ಕೇಳ್ತಾ. ಇಲ್ಲಿ ನೀವೇನು ಮಾಡ್ಕೊಳ್ಳಿ, ನಾನು ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನೀವು ಇಂಗ್ಲೀಷಲ್ಲಿ ಮಾಡ್ತಾಯಿದ್ರೆ ಇಂಗ್ಲೀಷ್ ಅಂತ ಮಾಡಿ, ನಾನು ಆ್ಯಕ್ಚುಲಿ ಅಂದ್ಬಿಟ್ಟು ಇಂಗ್ಲೀಷ್ ಮಾಡಿರ್ತೀನಿ, ಇಂಗ್ಲೀಷ್ ಮಾಡಿ ನೀವು ಕೂಡ, ಯಾಕಂದರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ಇಂಗ್ಲೀಷ್, ಕನ್ನಡ ಅಂದರೆ ಕನ್ನಡ ಆಲ್ಮೋಸ್ಟ್ ಯಾರು ಕೂಡ ಸರ್ಚ್ ಮಾಡಲ್ಲ ಜಾಸ್ತಿ, ಆದರೆ ಇಂಗ್ಲೀಷ್ ಸರ್ಚ್ ಮಾಡಿದ್ರೆ ಇಂಗ್ಲೀಷ್ ಇಡೀ ಇದರಲ್ಲೇ ಸರ್ಚ್ ಮಾಡ್ತಾರೆ. ನೀವೇನು ಮಾಡಿ, ಸಾರಿ ಇಲ್ಲಿ ಸರ್ಚ್ ಮಾಡಿ, ಜಸ್ಟ್ ನಾನು ತೋರಿಸ್ತೀನಿ ನೋಡಿ. ಓಕೆ, ಈ ಮೊಬೈಲ್ ಒಂದು ಹ್ಯಾಂಗ್ ಆಗ್ತಿದೆ. ಓಕೆ, ಇಲ್ಲಿ ಜಸ್ಟ್ ಓಕೆ ಸ್ವಲ್ಪ ವೇಟ್. ಓಕೆ,
ಇಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ಇದೆ, ಜಸ್ಟ್ ಇನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿ ಅದರ ನಂತರ ಮುಟ್ಟು ಇಲ್ಲಿ ನೀವು ತೆಲುಗು ಇಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ, ತೆಲುಗದು ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡಿ ಕ್ಯಾಟಗರಿ ಮತ್ತು ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಲ್ಯಾಂಗ್ವೇಜ್. ಅದರ ನಂತರ ಬಂದ್ಬಿಟ್ಟು ನೀವು ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೇವ್ ಆಯಿತು. ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಲ್ ವೈರಲ್ ಸೆಟ್ಟಿಂಗ್ ಮಾಡಿದಾಯಿತು. ಇಷ್ಟು ಮಾಡಿ ತುಂಬ ಸಿಂಪಲ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ಯಾಟಗರಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಟೈಟಲ್ಸ್ ಈ ರೀತಿ ಇರುತ್ತೆ, ಟ್ಯಾಗ್ಸ್ ಈ ರೀತಿ ಅಂದರೆ ನಿಮ್ಮ ಚಾನಲ್ ಕೀಬೋರ್ಡ್ಸು ಟೈಟಲ್ ಅಂದರೆ ಕ್ಯಾಟಗರಿ, ಮತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲೈಸೆನ್ಸು, ಮತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಯಾವ ಕ್ಯಾಟಗರಿ ಮೇಲೆ ಎಲ್ಲ ಲ್ಯಾಂಗ್ವೇಜು ಎಲ್ಲ ಕೇಳುತ್ತೆ. ಇಷ್ಟು ಸೆಟ್ಟಿಂಗ್ ಮಾಡಬೇಕು, ತುಂಬ ಸಿಂಪಲ್. ಇಷ್ಟು ಸೆಟ್ಟಿಂಗ್ ಮಾಡಿದ್ರೆ ಸಾಕು, ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪರ್ಫೆಕ್ಟಾಗಿ ಸೆಟಪ್ ಮಾಡಿದಾಯಿತು. ಈಗ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಸಾಕು. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದು ಮಾಡ್ಕೊಳ್ಬೋದು. ಈಗ ನೀವು ಇದರಲ್ಲಿ ನೀವು ನೋಡ್ಕೊಳ್ಬೋದು, ಎಲ್ಲ ಅನಾಲಿಟಿಕ್ಸ್ ಎಲ್ಲ ತೋರಿಸುತ್ತೆ. ಇದರಲ್ಲಿ ನೀವೆಲ್ಲ ನೀವು ನೋಡ್ಕೊಂಡು ಇದರಲ್ಲಿ ವೀಡಿಯೋ ಅಪ್ಲೋಡ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಬಿಟ್ಟು ಈಗ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು, ಮತ್ತು ಅದ್ರ ಜೊತೆ ಯಾವ ರೀತಿ ವೈರಲ್ ಸೆಟ್ಟಿಂಗ್ಸ್ಗಳು ಮಾಡೋದು ಎಲ್ಲ ಹೇಳಿದೆ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋದು. ವೀಡಿಯೋ ಅಪ್ಲೋಡ್ ಮಾಡಬೇಕು ಪ್ರತಿದಿನ. ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಗೊತ್ತಿಲ್ಲಪ್ಪ ಅಂದರೆ ತುಂಬ ಸಿಂಪಲ್. ಅದರ ಬೇಕು ಕೂಡ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಈಗ ಹೇಳ್ತಿದೆ, ಅದ್ರ ಬಿಟ್ಟು ಜಾಸ್ತಿ ಟೈಮ್ ಲೆಂತ್ ಆಗುತ್ತೆ. ಆ ಒಂದು ವೀಡಿಯೋ ನೋಡಿ, ಆ ಒಂದು ವೀಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಚಾನಲ್ ಅಂದರೆ ಯಾವ ರೀತಿ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಸರಿಯಾದ ಪ್ರೊಸೆಸ್, ಯಾವ ರೀತಿ ಟೈಟಲ್ ಹಾಕೋದು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕೋದು, ಯಾವ ರೀತಿ ಟ್ಯಾಗ್ಸ್ ಹಾಕೋದು, ಯಾವ ರೀತಿ ನಮ್ಮ ಯೂಟ್ಯೂಬ್ ಟೈಮಿಗೆ ಯಾವ ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಒಂದು ವೀಡಿಯೋ ನೋಡಿದ್ರೆ ಸಾಕು, ನಿಮ್ಮ ಒಂದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನೋದು ತುಂಬ ಸಿಂಪಲ್. ನಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಕ್ಲಿಯರಾಗಿ ಹೇಳ್ಬೇಕಾರೆ ಏನೋದು ತುಂಬ ಸಿಂಪಲಾಗಿ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ಮುಗಿಸ್ತೇನೆ. ಇವತ್ತು ಮುಗಿಸೋಕೆ ಮುಂಚೆ ಪ್ರತಿಯೊಬ್ಬರಿಗೆ ವೀಡಿಯೋ ತುಂಬ ಲೆಂತ್ ಆಯಿತು, ಆದ್ರೆ ಬಟ್ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಈ 2025ರಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಎಷ್ಟೋ ಜನರ ಒಂದು ಕನಸು, ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಇಷ್ಟವಾದರೆ ಏನು ಕೇಳಲ್ಲ ನಿಮ್ಮಿಂದ, ಪ್ರೀತಿಯೊಂದು ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮೊಂದು ಫ್ರೆಂಡ್ಸ್ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಂತ ಒಂದು ಕನಸು ಕಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈ ಒಂದು ಶೇರ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟಿಗೆ ಸ್ಪೆಂಡ್ ಮಾಡಿ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.